ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪೋಷಕರು ಕೇವಲ ಮಗುವಿಗೆ ಜನ್ಮ ನೀಡೋದು ಮಾತ್ರವಲ್ಲ, ಬೆಳೆದು ದೊಡ್ಡವರಾಗುವವರೆಗೆ ಅವರನ್ನ ಜೋಪಾನ ಮಾಡಬೇಕು. ಸ್ವಲ್ಪ ಯಾಮಾರಿದ್ರೂ ದೊಡ್ಡ ಅನಾಹುತವೇ ನಡೆದು ಹೋಗಿಬಿಡುತ್ತೆ. ಇನ್ನು ಇಲ್ಲಾಗಿದ್ದು ಕೂಡ ಅದೇ, ತಂದೆ ತಾಯಿ ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿ ಆಗಿದ್ರು, ಮಗು ಮನೆ ಮುಂದೆ ಆಟ ಆಡ್ತಾ ಖುಷಿಯಾಗಿಯೇ ಇತ್ತು. ಆದರೆ ಒಂದೇ ಒಂದು ಕ್ಷಣ ಅಷ್ಟೇ ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಹಾಗಾದ್ರೆ ಆ ಮಗುವಿಗೆ ಅಂಥದ್ದೇನಾಯಿತು ಅದನ್ನೇ ತೋರಿಸ್ತೀವಿ ನೋಡಿ. ಪೋಷಕರ ನಿರ್ಲಕ್ಷ್ಯ, ಮಹಡಿಯಿಂದ ಬಿದ್ದ ಕಂದಮ್ಮ. ಸಾವು ಬದುಕಿನ ಮಧ್ಯೆ 1.5 ವರ್ಷದ ಮಗು ಹೋರಾಟ. 4ನೇ ಮಹಡಿಯಿಂದ ಮಗು ಬೀಳುವ ದೃಶ್ಯ ಸಿಸಿಟಿವಿ ಲಭ್ಯ. ಸಣ್ಣ ಮಕ್ಕಳಿರೋ ಪೋಷಕರೇ ಈ ದೃಶ್ಯ ನೋಡಿ. ಇದನ್ನ ನೋಡಿದ್ರೆ ಎಂಥವರಿಗೂ ಒಂದು ಕ್ಷಣ ಎದೆ ಜಲ್ ಅನ್ನೋದು ನಿಜ. ಹೌದು, ಇಡೀ ದೇಶವೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ರು, ಆದ್ರೆ ಈ ವೇಳೆ ಇಲ್ಲೊಂದು ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ತ್ರಿವರ್ಣ ಧ್ವಜ ಬಣ್ಣದ ಬಟ್ಟೆ ಹಾಕೊಂಡು ಖುಷಿಯಾಗಿ ಓಡಾಡ್ತಾ ಇದ್ದ ಕಂದಮ್ಮ ಇದೀಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಮಡಿವಾಳದ ಚಿಕ್ಕ ಆಡುಗೋಡಿಯಲ್ಲಿರುವ ಈ ಕಟ್ಟಡದಲ್ಲಿ ಉತ್ತರ ಭಾರತದ ಕುಟುಂಬವೊಂದು ವಾಸವಾಗಿದ್ದು, ಆಟವಾಡ್ತಾ ಇದ್ದ ವೇಳೆ 4ನೇ ಮಹಡಿಯಿಂದ 1.5 ವರ್ಷದ ಮಗುವೊಂದು ಕೆಳಗೆ ಬಿದ್ದಿದೆ. ಅವರೆಲ್ಲ ಬಂದು ಮಗುನ ಎತ್ಕೊಂಡ್ರು. ಇಮಿಡಿಯೇಟ್ಲಿ ನಾನು ಸ್ಕೂಟಲ್ಲಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ ಎಮರ್ಜೆನ್ಸಿಯಲ್ಲಿ. ಇದು ಇದೆಯಲ್ಲ ಯಾವುದಾದ್ರು ಸೆಂಟ್ ಜಾನ್ಸಲ್ಲಿ ಮಗು ಕಂಡೀಷನ್ಸ್ ಡಾಕ್ಟರ್ ಅವಾಗ ಉಸಿರಾಡ್ತಾ ಇತ್ತು. ಸೊ ಬ್ಲೀಡಿಂಗ್ ಬರ್ತಾ ಇತ್ತು, ಉಸಿರಿತ್ತು ಅಷ್ಟೇ, ಕಣ್ಣೆಲ್ಲ ಕ್ಲೋಸ್ ಇತ್ತು. ಇನ್ನು ತಕ್ಷಣ ರಸ್ತೆಯಲ್ಲಿ ಬರ್ತಾ ಇದ್ದ ಮಹಿಳೆಗೆ ಈ ಘೋರ ದೃಶ್ಯ ಕಂಡಿದ್ದು, ಮಗುವನ್ನ ಎತ್ತಿಕೊಂಡು ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದ್ರೆ ಮಗುವಿನ ಈ ಸ್ಥಿತಿಗೆ ಪೋಷಕರೇ ಕಾರಣ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಮಗುವನ್ನ ಎಲ್ಲೆಂದರಲ್ಲಿ ಆಟವಾಡಲು ಬಿಡ್ತಾ ಇದ್ದ ತಂದೆ ತಾಯಿ ಕೇರ್ ಕೂಡ ಮಾಡ್ತಾ ಇರ್ಲಿಲ್ವಂತೆ. ಒಮ್ಮೆ 4ನೇ ಮಹಡಿಯಿಂದ ಚೇರನ್ನ ಕೆಳಗೆ ಬೀಳಿಸ್ತಾ ಇತ್ತಂತೆ. ಅಲ್ಲದೆ ಕೈಗೆ ಬಿಸಿ ಎಣ್ಣೆ ಸುರಿದುಕೊಂಡು ಗಾಯ ಕೂಡ ಮಾಡಿಕೊಂಡಿತ್ತು. ಸಾಲದಕ್ಕೆ ರಸ್ತೆ ಮೇಲೆ ಆಟವಾಡ್ತಾ ವಾಹನಗಳಿಗೆ ಅಡ್ಡ ಬಂದ್ಬಿಡ್ತಾ ಇತ್ತಂತೆ. ಇಷ್ಟಾದ್ರೂ ಪೋಷಕರು ಬೇಜವಾಬ್ದಾರಿನೇ ಇಂದಿನ ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅವಳು ಏನು ಕೇರೆ ಮಾಡ್ತಾ ಇಲ್ಲ, ಎಮ್ಮನೆ ಹಿಂಗೋ ಕೂತ್ಕೊಂಡಿರ್ತಾಳೆ, ಇಲ್ಲೋ ಮೊಬೈಲ್ ಮಾತಾಡ್ಸ್ಕೊಂಡು ಮೊಬೈಲ್ ಆಟ ಆಡ್ಕೊಂಡು ಹಂಗೆ ಇರ್ತಾಳೆ. ಅವ್ನ ಗಂಡನ ನಾನು ಇವತ್ತು ನೋಡಿದ್ದೆ. ನಾನು ಮನೆಯಲ್ಲೇ ಇದ್ದೆ, ನಮ್ಮ ಮಿಸ್ಸಸ್ ನಮ್ಮ ಮಗಳು ತಗೊಂಡ್ರು, ಬಿದ್ದಿದ್ದೆ. ಎದ್ದ ತಕ್ಷಣ ನಾನು ಬೇರೆ ಹುಡುಗ ಸಿಕ್ಕಿದ್ರೆ ಕರ್ಕೊಂಡು ಸೆಂಟ್ ಜಾನ್ಸಲ್ಲಿ ಕರ್ಕೊಂಡು ಬಿಟ್ಟು. ಈಗ ಒಂದು ವರ್ಷ ಆಗಿಲ್ಲ, 1 ವರ್ಷ ಕೂಡ ಆಗಿಲ್ಲ, ಈಗ ಬಂದಿದ್ದು. ನಾನು 42 ವರ್ಷ ಇಲ್ಲೇ ಇದ್ದೀನಿ. ನಾನು ಸೀಟು ಮನೆಯಿಂದ ಇಲ್ಲೇ ಇರೋದು. ಅದೇನೇ ಹೇಳಿ, ಗಾಯಗೊಂಡಿರೋ ಮಗುವಿನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಮಗು ಸುರಕ್ಷಿತವಾಗಿ ಬದುಕಿ ಬರಲಿ ಅನ್ನೋದೇ ನಮ್ಮ ಆಶಯ. ಪೋಷಕರು ಮಗುವನ್ನ ಎಲ್ಲೆಂದರಲ್ಲಿ ಬಿಟ್ಟು ಸುಮ್ಮನಾಗುವವರು ಎಚ್ಚರದಿಂದಿರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.